ಬನ್ನಿ ಇವತ್ತು ನಮ್ಮ ಜೊತೆ ಅಜಯ್ ರಾವ್ ಇದ್ದಾರೆ. ಆ ಹಾಡಿನ ಬಗ್ಗೆ ಏನು ಹೇಳ್ತಾರೆ ಅಂತ ಅವ್ರನ್ನೇ ಮಾತನಾಡಿಸ್ಕೊಂಡ್ಬೇಡ. ಸರ್ ನಮಸ್ಕಾರ. ಮೊದಲಿಗೆ ನಿಮ್ಮ ಹಾಡು ಇವತ್ತು ಏನು ಬಿಡುಗಡೆ ಆಗಿದೆ ಅಮೋರ, ತುಂಬ ಚೆನ್ನಾಗಿದೆ ಸರ್, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅಲ್ಲ, ನನಗೆ ಮುಂಚೆಯಿಂದನೂ ಕಾನ್ಫಿಡೆನ್ಸ್ ಇದೆ. ಇವತ್ತೇನು ದೊಡ್ಡ ಅಂದರೆ ಸರ್ಪ್ರೈಸ್ ಥರದಲ್ಲ ನನಗೆ, ಬಿಕಾಸ್ ಮುಂಚೆ ಗೊತ್ತಿರೋದ್ರಿಂದನೇ ಬ್ಲಾಕ್ ಬಸ್ಟರ್ ಸಾಂಗ್ ಅಂತ ಅಲ್ಲಿ ಹಾಕಿರೋದು ನಾವು. ಆ್ಯಂಡ್ ಡೆಫಿನೆಟ್ಲಿ ಇದು ಆಗಲೇಬೇಕು, ಬ್ಲಾಕ್ ಬಸ್ಟರ್ ಸಾಂಗ್ ಆಗಲೇಬೇಕು. ಇದು ಆ ಎಲ್ಲ ಎನರ್ಜಿ, ಆ ಎಲ್ಲ ವೈಬ್ಸ್ ಸಾಂಗಲ್ಲಿದೆ. ನನಗೆ ಮುಂಚೆಯಿಂದನೂ ಖುಷಿ ಇದೆ. ಇವತ್ತು ನನಗೆ ಸರ್ಪ್ರೈಸ್ ಅಂತ ಅಲ್ಲ. ಸರ್, ಇನ್ನು ಟೈಟಲ್ ಬಗ್ಗೆ ಹೇಳೋದಾದರೆ ಪಾರ್ಟ್ನರ್ ಅಂದ ತಕ್ಷಣ ಒಂದು ಲವ್ ಸ್ಟೋರಿಗೆ ಕನೆಕ್ಟ್ ಆಗುತ್ತೆ ಅಂತ ಈಸಿಯಾಗಿ ಗೊತ್ತಾಗುತ್ತೆ. ಅಂದರೆ ನಿಮ್ಮಿಬ್ಬರನ್ನು ನೋಡಿದಾಗ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಸೊ ಟೈಟಲ್ ಬಗ್ಗೆ ಹೇಳೋದಾದರೆ ಏನು ಹೇಳುತ್ತೆ ಈ ಕತೆ ಅಂತ ಒಂದು ಸಣ್ಣ ಕ್ಲೂ? ಮಾನವೀಯತೆ ಬಗ್ಗೆ, ಮನುಷ್ಯನ ಮೌಲ್ಯತೆ ಬಗ್ಗೆ, ಫ್ಯಾಮಿಲಿ ಬಗ್ಗೆ ಹೇಳುತ್ತೆ. ಇದು ಚಿಕ್ಕ 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 ವಿಚಾರಗಳಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದೇ ಈ ಸಿನಿಮಾದಲ್ಲಿ ದೊಡ್ಡ ಸ್ಕ್ರೀನಲ್ಲಿ ಹೇಳಿದ್ದೀವಿ ಅಷ್ಟೇ. ಇನ್ನು ಹಾಡಿನ ಮೊದಲನೇ ವರ್ಡ್ ಅಮೋರ ಅಂದಾಗ ಏನಿದು ಕನ್ನಡದ ವರ್ಡ್ ಅಂತ ಎಷ್ಟೊಂದು ಜನ, ಈಗ ನಮಗೆ ಗೊತ್ತು ಬಿಕಾಸ್ ನಾವು ನೋಡಿದ್ವಿ ಅದೊಂದು ಬೇರೆ ಭಾಷೆ ವರ್ಡ್ ಅಂತ. ನಮ್ಮ ವೀಕ್ಷಕರಿಗೆ ಒಂದು ಡೌಟ್ ಇರುತ್ತೆ, ಏನಿದು ಅಮೋರ ಅಂತ, ಏನು ಹೇಳ್ತೀರಾ ಸರ್? ಅಮೋರ ಅಂದರೆ ಸ್ಪ್ಯಾನಿಷ್ ಲ್ಯಾಂಗ್ವೇಜಲ್ಲಿ ಲವ್ ಯು ಅಂತ. ಪ್ರೀತಿನ ಬೇರೆ ಬೇರೆ ರೀತಿಯಲ್ಲಿ ವ್ಯಕ್ತಪಡಿಸ್ತಾರೆ, ಬೇರೆ ಬೇರೆ ಭಾಷೆಯಲ್ಲಿ ವ್ಯಕ್ತಪಡಿಸ್ತಾರೆ. ಬಟ್ ಪ್ರೀತಿಗೆ ಅದರದೇ ಆದಂಥ ಒಂದು ಲ್ಯಾಂಗ್ವೇಜ್ ಇದೆ. ಅಂದರೆ ವಿತೌಟ್ ಎನಿ ವರ್ಡ್ಸ್, ವಿತೌಟ್ ಎನಿ ಲ್ಯಾಂಗ್ವೇಜ್ ಎಕ್ಸ್ಪ್ರೆಸ್ ಮಾಡ್ಬೋದು. ಬಟ್ ಇದೊಂದು ಹೊಸ ಫ್ರೆಶ್ ವೇ ಆಫ್ ಟೆಲ್ಲಿಂಗ್ ಲವ್ ಯು ಅನ್ನೋದಕ್ಕೆ ಈಗ ಅಮೋರ ಅಂತ ಹೇಳ್ಬೋದು. ನಿರ್ದೇಶಕರು ಹೇಳ್ತಿದ್ರು ಜೆನ್ಜಿ ಕಾಲಕ್ಕೆ ಸೂಟ್ ಆಗೋ ಥರ ನಾವು ಇವತ್ತು ಸಿನಿಮಾ ಮಾಡಿದ್ದೀವಿ, ಲವ್ ಸ್ಟೋರಿ ಅಂತ ಹೇಳಿ. ಸೊ ನಿಮ್ಮ ಹಾಡಲ್ಲೂ ಕೂಡ ನಿಮ್ಮ ಕಾಸ್ಟ್ಯೂಮ್ಸ್ ಹಾಗೆ ಇತ್ತು ಒಂದು ರೀತಿಯಾಗಿ, ಇವಾಗ ಕನೆಕ್ಟ್ ಆಗೋ ಥರ ನಿಮ್ಮ ಕಾಸ್ಟ್ಯೂಮ್ಸ್ ಬಗ್ಗೆ, ಆಮೇಲೆ ಸಾಂಗ್ ಶೂಟ್ ಆಗಿರೋ ಲೊಕೇಶನ್ ಬಗ್ಗೆ ಏನಿರಲಿ, ಅಫ್ಕೋರ್ಸ್ ಸ್ಟೈಲ್ ಕಾಣಿಸ್ತಾ ಇದೆ. ಇಟ್ಸ್ ವೆರಿ ಸ್ಟೈಲಿಶ್. ಲೊಕೇಶನ್ ಎಲ್ಲೆಲ್ಲ ಶೂಟ್? ಪಾಂಡಿಚೇರಿಯಲ್ಲಿ ಶೂಟ್ ಮಾಡಿದ್ವಿ. ಆ್ಯಂಡ್ ಕಾಸ್ಟ್ಯೂಮ್ಸ್ ಒಂದು ಹಂತದ ಫಸ್ಟ್ ಡಿಸೈನ್ ನಾನು ಮಾಡಿದೆ, ಅಂದರೆ ಐಡಿಯಾ ಆಫ್ ದಿ ಡಿಸೈನ್. ಅದಾದಮೇಲೆ ಡಿಸೈನರ್ಸ್ ಮಾಡಿದ್ರು ಅದನ್ನು. ಇಟ್ಸ್ ಅ ಕಾಂಟ್ರಿಬ್ಯೂಷನ್. ಅಂದರೆ ಈಗಿನ ಜನ್ರೇಷನಿಗೆ ಏನೆಲ್ಲ ನಾವು ಇನ್ ಸ್ಟೈಲ್ ಪ್ರೆಸೆಂಟ್ ಮಾಡ್ಬೋದು, ಆ ಎಲ್ಲ ಪಾಸಿಬಿಲಿಟೀಸ್ ಇದರಲ್ಲಿ ಟ್ರೈ ಮಾಡಿದ್ವಿ. ಈ ಹಿಂದೆ ನಿಮ್ಮನ್ನು ನಾವು ನೋಡಿರೋದು ಹೇಗೆ ಅಂದರೆ ಒಂದು ಮಿಡಲ್ ಕ್ಲಾಸ್ ಲವ್ ಸ್ಟೋರಿ, ಅಂದರೆ ಜಾಸ್ತಿ ನೋಡಿರೋದು ಆ ಥರ ಸರ್. ಇದರಲ್ಲಿ ನಿಮ್ಮನ್ನು ಯಾವ ರೀತಿಯಾಗಿ ನೋಡಬಹುದು ಅಂತ ನಮ್ಮ ವೀಕ್ಷಕರಿಗೆ ಹೇಳೋದಾದರೆ ಯಾವ ಥರ ಕಾಣಿಸ್ಕೊಳ್ತೀರಾ ಸರ್ ನೀವು? ಒಂದಂತೂ ಗ್ಯಾರಂಟಿ ಇದೆ, ತುಂಬ ಚೆನ್ನಾಗಿ ಕಾಣಿಸ್ಕೊಳ್ತೀನಿ. ಎಲ್ಲರೂ ಇಷ್ಟಪಡ್ತಾರೆ. ಹೆಣ್ಮಕ್ಳಾಗಿರ್ಬೋದು, ತಂದೆ ತಾಯಂದಿರಾಗಿರ್ಬೋದು, ಚಿಕ್ಕ ಮಕ್ಕಳಾಗಿರ್ಬೋದು, ಪ್ರತಿಯೊಬ್ಬರು ನನ್ನನ್ನು ಮಾತ್ರ ಅಲ್ಲ, ಅಂದರೆ ನಮ್ಮ ಪಾರ್ಟ್ನರ್ ಪೇರ್, ನನ್ನ ಮತ್ತು ಬೃಂದಾ ಅವ್ರನ್ನ, ಈ ಪೇರ್ನ ಡೆಫಿನೆಟ್ಲಿ ಎಲ್ಲರೂ ಎಂಜಾಯ್ ಮಾಡ್ತಾರೆ. ದ್ಯಾಟ್ ಈಸ್ ಫಾರ್ ಶ್ಯೂರ್. ಆಗಿಂದಲೂ ಕೂಡ ನಮ್ಮ ಸ್ಯಾಂಡಲ್ವುಡ್ನ ಎಷ್ಟೋ ನಟಿಯರ ಜೊತೆ ನೀವು ಸ್ಕ್ರೀನ್ ಶೇರ್ ಮಾಡಿದ್ದೀರಾ. ಇವಾಗ ಮೊದಲನೇ ಬಾರಿಗೆ ಬೃಂದಾ ಅವ್ರ ಜೊತೆ ಶೇರ್ ಮಾಡ್ತಿದ್ದೀರಾ. ಅವ್ರ ಜೊತೆ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್? ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಶಿ ಈಸ್ ಸೋ ಪ್ರೊಫೆಷ್ನಲ್, ಸೋ ಸ್ವೀಟ್, ಸೋ ಎನರ್ಜೆಟಿಕ್, ಫುಲ್ ಆಫ್ ಸ್ಮೈಲ್. ತುಂಬ ಖುಷಿ ಆಗುತ್ತೆ ಅವ್ರ ಜೊತೆ ಕೆಲಸ ಮಾಡೋದು. ಐ ಥಿಂಕ್ ಐ ವುಡ್ ಲವ್ ಟು ವರ್ಕ್ ರಿಪೀಟೆಡ್ಲಿ ಅಗೇನ್ ವಿತ್ ಹರ್. ಸರ್, ನಿಮ್ಮ ಸಿನಿಮಾಗಳಂದರೆ ನಾವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತೀವಿ, ಅಂದರೆ ಒಂದು ಸಿನಿಮಾ ಆದಮೇಲೆ ಮತ್ತೊಂದು ಸಿನಿಮಾ ಆ ಥರನೇ ನಾವು ನಿಮ್ಮನ್ನ ನೋಡಿರೋದು. ಸೊ ಇವಾಗ ಪಾರ್ಟ್ನರ್ ಹಾಡು ಬಂದಿದೆ, ಮುಂದೆ ಯಾವ್ಯಾವ ಸಿನಿಮಾ ಎಲ್ಲ ಎಕ್ಸ್ಪೆಕ್ಟ್ ಮಾಡಬಹುದು ಸರ್? ಏನಾದರೂ ಕೇಳಿದ್ದೀರಾ? ಏನು ಕೇಳಿದ್ದೀನಿ, ಈಗಲೇ ಇಮ್ಮಿಡಿಯೇಟ್ ಅನೌನ್ಸ್ ಮಾಡೋದು ಬೇಡ. ಅದು ವೆರಿ ಶಾರ್ಟ್ಲಿ ವಿಲ್ ಗಿವ್ ಒನ್ ವೆರಿ ಸ್ವೀಟ್ ಸರ್ಪ್ರೈಸ್. ವಿಭಿನ್ನ ಪಾತ್ರಗಳಲ್ಲಿ ಇಷ್ಟು ವರ್ಷ ಜರ್ನಿಯಲ್ಲಿ ಮಾಡ್ಕೊಂಬಂದಿದ್ದೀರಾ. ಈ ಥರದ್ದು ಒಂದು ಪಾತ್ರ ಮಾಡಬೇಕು, ಒಬ್ರಿಗೆ ಐತಿಹಾಸಿಕ ರೋಲ್ ಮಾಡಬೇಕು ಅಂತಿರುತ್ತೆ, ಒಬ್ರಿಗೆ ಈ ಥರದ್ದು ಏನೋ ಒಂದು ಪಾತ್ರ, ಯಾಕಂದರೆ ಒಂದರಲ್ಲಿ ಲಾಯರಾಗಿ ಕಾಣಿಸ್ಕೊಂಡಿದ್ದೀರಾ ಈ ರೀತಿಯಾಗಿ. ಸೊ ಈ ಥರದ್ದು ಒಂದು ಪಾತ್ರ ಮಾಡಬೇಕು ಅಂತ ತಲೆಯಲ್ಲಿದೆ ಅನ್ನೋಂಗಿದ್ರೆ ಮುಂಬರುವ ದಿನಗಳಲ್ಲಿ ಯಾವುದು ಸರ್? ಇಲ್ಲ, ಹಂಗೆ ಆ ಥರ ತಲೆನಲ್ಲಿಲ್ಲ. ನಾನು ಅದನ್ನೇ ಹೇಳಿದ್ನಲ್ಲ, ಐ ಆಮ್ ಕಿಂಗ್ ಆಫ್ ಎಮೋಷನ್ಸ್. ಆ ಎಮೋಷನ್ಸ್, ಆ ವ್ಯಾಲ್ಯೂ, ಹ್ಯೂಮನ್ ವ್ಯಾಲ್ಯೂಸ್ಗಳನ್ನ ಸಿನಿಮಾದಲ್ಲಿ ತೋರಿಸ್ಬೇಕು. ಒಂದಷ್ಟು ಅಳಿಸ್ಬೇಕು, ಒಂದಷ್ಟು ನಗಿಸ್ಬೇಕು, ಖುಷಿ ಪಡಿಸ್ಬೇಕು. ಫೈನಲಿ ಹೋಗ್ತಾ ಅದರಲ್ಲಿರೋವಂಥ ಏನೋ ಒಂದು ಮೌಲ್ಯತೆಗಳನ್ನ, ಅಂಶಗಳನ್ನ ಅವ್ರು ತೊಗೊಂಡು ಹೋಗ್ಬೇಕು. ದಟ್ ಈಸ್ ಆಲ್ ಮೈ ಡ್ರೀಮ್ ಅಷ್ಟೇ. ಅದು ಯಾವ ಥರದ ಕ್ಯಾರೆಕ್ಟರ್, ಯಾವ ಥರ ಸಿನಿಮಾ ಗೊತ್ತಿಲ್ಲ, ಬಟ್ ಈ ವ್ಯಾಲ್ಯೂಸ್ ಇರಬೇಕು ಅಷ್ಟೇ. ಸರ್, ಇನ್ನು ಸಿನಿಮಾ ತಂಡದ ಬಗ್ಗೆ ಹೇಳೋದಾದರೆ ಹೇಳ್ತಿದ್ರು ನಾವು ತುಂಬ ನಗ್ತಾ ಇದ್ವಿ ಸೆಟ್ಟಲ್ಲೆಲ್ಲ ಅಂತ ಹೇಳಿ. ನಿರ್ದೇಶಕರ ಬಗ್ಗೆ ಹೇಳೋದಾದರೆ ಎಷ್ಟು ಸಪೋರ್ಟಿವ್ ಆಗಿದ್ರು ಸರ್ ಅದ್ರ ಬಗ್ಗೆ? ಆಲ್ ವೆರಿ ಸಪೋರ್ಟಿವ್ಸ್. ಎಲ್ಲರೂ ಅದ್ಭುತವಾದಂಥ ಪಾರ್ಟ್ನರ್ಸ್ ಅಂತಲೇ ಹೇಳ್ಬೋದು. ನಮ್ಮಲ್ಲಿ ಏನು ಡಿಫ್ರೆನ್ಸ್ಗಳಿಲ್ಲ, ಯಾವ ಈಗೋ ಇಲ್ಲ, ಏನಿಲ್ಲ. ಅಷ್ಟು ಖುಷಿಯಾಗಿ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ಇಟ್ ವಾಸ್ ಎ ವಂಡರ್ಫುಲ್ ಟೀಮ್. ಇನ್ನೇನು ನಿಮ್ಮ ಸರ್, ಮತ್ತು ಈ ಸಿನಿಮಾನ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು? ನಮ್ಮ ವೀಕ್ಷಕರಿಗೆ ಕೊನೆಯದಾಗಿ ಏನು ಹೇಳ್ತೀರಾ? ಅತಿ ಶೀಘ್ರದಲ್ಲೇ. ನಾವು ಇಂಥ ಡೇಟ್ ಅಂತ ಅಂದ್ಕೊಂಡಿಲ್ಲ. ಒಟ್ಟಿನಲ್ಲಿ ಇದೇ ವರ್ಷದಲ್ಲಿ ನಾವು ಸಿನಿಮಾನ ತೆರೆಗೆ ತೊಗೊಂಡು ಬರಬೇಕನ್ನೋ ಉದ್ದೇಶದಲ್ಲಿದ್ದೀವಿ. ಸೊ ಲೆಟ್ಸ್ ಸಿ. ಈಗ ಸಾಂಗ್ ಹಿಟ್ ಆದಮೇಲೆ ಒಂದು ತಾನಾಗಿ ಒಂದು ದಾರಿ ಕಂಡ್ಕೊಂಡು ಬರುತ್ತೆ ಅಂತ ಅನಿಸುತ್ತೆ.
ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್ ಸರ್, ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ, ಇದಿಷ್ಟು ಅಜಯ್ ರಾವ್ ಅವರ ಮಾತಾಗಿತ್ತು. ಇನ್ನೇನು ಸ್ವಲ್ಪ ದಿನಗಳಲ್ಲಿ ಅವರು ನಮ್ಮ ತೆರೆ ಮುಂದೆ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ಫ್ರೀಡಮ್ ಟಿವಿಯ ವಿಶೇಷ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಚಾನೆಲ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.